ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಂಬಿಗಸ್ತರು ಅವಮಾನ ಹೊಂದುವುದಿಲ್ಲ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 7ನೇ ವಚನ. ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ, ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಭಕ್ತನು ಹೇಳುತ್ತಿದ್ದಾನೆ, ದೇವರು ನನಗೆ ಸಹಾಯ ಮಾಡುವರು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮಗೆ ಸಹಾಯ ಮಾಡುತ್ತಾರೆ. ದೇವ ಮಕ್ಕಳನ್ನು ಒಂದು ಸಾರಿಯಾದರೂ ನಾವು ಆಶಾಭಂಗ ಪಡಲಾರದಂತೆ, ಅವಮಾನಪಟ್ಟು ಹೋಗಲಾರದಂತೆ ದೇವರು ನಮಗೆ ಎಲ್ಲ ಸಮಯದಲ್ಲಿ ಸಹಾಯ ಮಾಡ್ತಾರೆ. ನೋಡ್ರಿ, ದಾವೀದನ ಜೀವನದಲ್ಲಿ ಆಗಿಂದಾಗೆ ಅವಮಾನವನ್ನು ಹೆಚ್ಚಾಗಿ ಹಾದು ಹೋಗಬೇಕಾಯಿತು. ಅವನ ಸ್ವಂತ ಮಗ ಅಬ್ಷಲೋಮನು ಅವನ ತಂದೆಯ ವಿರುದ್ಧವಾಗಿ ಎದ್ದನು. ರಾಜನಾದ ಸೌಲನು, ಸ್ತೋತ್ರ, ದೇವರು ದಾವೀದನ ಕಡೆ ಇರುವುದನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಅವನನ್ನು ಕೊಲ್ಲಲು ದಾರಿಯನ್ನು ಹುಡುಕುತ್ತಾ ಇದ್ದನು. ನಂತರ ಶಿಮೆ ದಾವೀದನನ್ನು ನಿರಂತರವಾಗಿ ಶಪಿಸಿ ಅವನ ಮೇಲೆ ಕಲ್ಲನ್ನು ಎಸೆದನು. ಇವೆಲ್ಲ ಅವಮಾನ ನಿಂದೆ ಇದ್ದರೂ ಕೂಡ ದಾವೀದನು ಧೃತಿಗೆಡದೆ ತನ್ನ ಎಲ್ಲ ನಂಬಿಕೆಯನ್ನು ದೇವರಲ್ಲಿ ಮಾತ್ರ ಇಟ್ಟಿದ್ದನು. ದೇವರು ನನಗೆ ಸಹಾಯ ಮಾಡುತ್ತಾರೆ, ದೇವರು ಸ್ತೋತ್ರ ಇವೆಲ್ಲವುಗಳಿಂದ ಒಂದು ಅವಮಾನದ ಮಧ್ಯದಲ್ಲಿ ನನಗೊಂದು ಸನ್ಮಾನವನ್ನು ಕೊಡುತ್ತಾರೆ ಎಂಬುದಾಗಿ ದಾವೀದನು ನಂಬಿದ್ದನು. ಅದರೊಂದಿಗೆ ಅವನು ಈ ಅವಮಾನ ಪಟ್ಟ ಎಲ್ಲ ಸಂದರ್ಭದಲ್ಲಿ ಕೊರಗಿ ಅವನು ಇರುತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಇದ್ದ. ಕೀರ್ತನೆಗಳು 34:1ನೇ ವಚನವನ್ನು ನೋಡ್ರಿ, ದಾವೀದನು ಹೇಳ್ತಾನೆ, ಎಡೆಬಿಡದೆ ನಾನು ದೇವರನ್ನ ಕೊಂಡಾಡ್ತೇನೆ. ಏನೇ ನಡೆಯಲಿ, ನನಗೆ ಅವಮಾನಗಳು ಬರಲಿ, ನನಗೆ ಕಷ್ಟಗಳು ಬರಲಿ, ನನಗೆ ಸಮಸ್ಯೆಗಳು ಬರಲಿ, ನಾನು ದೇವ್ರನ್ನ ಏನು ಮಾಡ್ತೇನೆ, ಸ್ತುತಿಸುತ್ತದೇ ಇರುತ್ತೇನೆ. ನೋಡ್ರಿ, ಒಬ್ಬ ಸ್ತುತಿಸುವಂಥ ಭಕ್ತನ ಜೀವಿತವನ್ನು, ಅವನ ಜೀವಿತ ಅವಮಾನದ ಮಧ್ಯದಲ್ಲಿ ಹೋಗುತ್ತಿದ್ದರೂ ಕೂಡ ಆದಷ್ಟು ಬೇಗನೆ ಅವನ ಜೀವನದಲ್ಲಿ ಒಂದು ಸನ್ಮಾನವನ್ನು ದೇವರು ಕೊಡಲಿಕ್ಕಿದ್ದಾರೆ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ದೇವ ಭಯವಿದ್ದ ತಾಯಿ ತನ್ನ ಎಲ್ಲ ಸಮಯವನ್ನು ತನ್ನ ಒಬ್ಬನೇ ಮಗನನ್ನು ಸರಿಯಾದ ರೀತಿಯಲ್ಲಿ ಅವನು ಬೆಳೆಯಬೇಕು, ಭಕ್ತಿಯಿಂದ ಬೆಳೆಯಬೇಕೆಂಬುದಾಗಿ ಟೈಮ್ ತಗೊಂಡು ಮಗನನ್ನು ಬೆಳೆಸಿದರು. ಆದರೆ ಸ್ವಲ್ಪ ಆ ಮಗ ಚಿಕ್ಕವನಿದ್ದಾಗ ಪರವಾಗಿರಲಿಲ್ಲ. ಅವನು ಬೆಳೆಯುತ್ತಾ ಬರುತ್ತಿರುವಾಗ ಅವನ ಜೀವಿತದಲ್ಲಿ ಅನೇಕ ಲೋಕದ ಕಾರ್ಯಗಳು ಎಳೆಯಲ್ಪಟ್ಟು ಯೌವನಸ್ಥನ ಆದಂಥ ಆ ಸಂದರ್ಭದಲ್ಲಿ ಬಂದಾಗ ಅವನು ತನ್ನ ತಾಯಿಯ ವಿರುದ್ಧವಾಗಿ ಅವನು ತನ್ನ ತಾಯಿ ವಿರೋಧವಾಗಿ ಮಾತನಾಡಲಿಕ್ಕೆ ಆರಂಭಿಸಿದ. ತಾಯಿಯ ಮಾತನ್ನು ಕೇಳುತ್ತಿರಲಿಲ್ಲ. ಯಾವಾಗಲೂ ತಾಯಿಯನ್ನು ದುಃಖಕ್ಕೆ ಒಳಪಡಿಸುತ್ತಾ ಇದ್ದ. ಅದು ಮಾತ್ರವಲ್ಲ, ಕೆಟ್ಟ ಫ್ರೆಂಡ್ಶಿಪ್ ಅವನಿಗೆ ಉಂಟಾಯಿತು. ನಂತರ ಒಂದು ದಿವಸ ಅವನು ಕಾಲೇಜಲ್ಲಿ ಓದುತ್ತಾ ಇರುವ ಸಮಯದಲ್ಲಿ ಸ್ತೋತ್ರ ಅವನ ಜೀವನದಲ್ಲಿ ಇವೆಲ್ಲವನ್ನು ನೆನಪು ಮಾಡಿಕೊಂಡ, ಯಾಕೆ ನನ್ನ ಜೀವನ ಈ ಥರ ಆಗಿದೆ, ಒಂದು ಕ್ರಮತೆ ಇಲ್ಲದ್ದಾಗಿದೆ ಅಲ್ವಾ, ಎಲ್ಲಿ ಹೋದರೂ ಅವಮಾನಗಳು, ಎಲ್ಲಿ ಹೋದರೂ ನಿರಾಶೆಗಳು, ನನ್ನ ಜೀವಿತ ಯಾಕೆ ಹೀಗಾಗಿದೆ ಎಂಬುದಾಗಿ ಯೋಚನೆ ಮಾಡಿಕೊಂಡು ನಂತರ ದೇವರೊಂದಿಗೆ ನನಗೆ ಕನೆಕ್ಷನ್ ಸರಿ ಇಲ್ಲ, ನನ್ನ ತಾಯಿಯ ಮಾತನ್ನು ನಾನು ಕೇಳುತ್ತಾ ಇಲ್ಲ, ಪ್ರಾರ್ಥನೆಯ ಜೀವಿತವನ್ನು ನಾನು ಬಿಟ್ಟಿದ್ದೇನೆ ಎಂಬುದಾಗಿ ತಿರುಗಿ ತಾನು ಎಲ್ಲಿ ಬಿದ್ದು ಹೋಗಿದ್ದನೋ, ಯಾವುದರ ನಿಮಿತ್ತವಾಗಿ ಸಮಸ್ಯೆಗಳನ್ನು ಸಂಧಿಸುತ್ತಾ ಇದ್ದೇನೆ ಎಂಬುದಾಗಿ ಅವನು ಅರ್ಥ ಮಾಡಿಕೊಂಡನೋ, ಆ ಸಮಯದಲ್ಲಿ ಅವನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ತರುವಾಯ ದೇವರು ಅವನ ಜೀವಿತದಲ್ಲಿ ಅನೇಕ ಬದಲಾವಣೆಯನ್ನು ತಂದು ಆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಸ್ತೋತ್ರ ಮಗನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದರು. ಅದರ ನಿಮಿತ್ತ ಆ ತಾಯಿಗೂ ಕೂಡ ಒಂದು ದೈವಿಕವಾದಂಥ ಸಮಾಧಾನ ಉಂಟಾಯಿತು. ನೋಡ್ರಿ, ಅವನು ಯಾವ್ಯಾವ ಸ್ಥಳದಲ್ಲಿ ಅವಮಾನ ಹೊಂದಿದ್ದನೋ
ಅದೇ ಸ್ಥಳದಲ್ಲಿ ದೇವರು ಘನಪಡಿಸಿದರು. ಅದೇ ಕಾಲೇಜಿನಲ್ಲಿ ಎಷ್ಟೋ ಸಬ್ಜೆಕ್ಟ್ ಫೇಲ್ ಆಗಿದ್ದ, ಆದರೆ ಕೊನೆಯದಾಗಿ ಆ ಡಿಗ್ರಿ ಮುಗಿಸಿ ಹೊರಗಡೆ ಬರುವಾಗ ಉತ್ತಮವಾದ ವಿದ್ಯಾರ್ಥಿಯಾಗಿ ಸನ್ಮಾನದೊಂದಿಗೆ ಅವನು ಹೊರಗಡೆ ಬಂದ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಸಹ ಎಲ್ಲ ಸಮಯದಲ್ಲಿ ದೇವರನ್ನ ಆತುಕೊಳ್ಳ್ರಿ, ದೇವರನ್ನ ಘನಪಡಿಸ್ರೆ ದೇವರು ನಿಮ್ಮ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಸನ್ಮಾನವನ್ನು, ಗೌರವವನ್ನು ಕೊಟ್ಟು ನಿಮಗೆ ಸಹಾಯ ಮಾಡ್ತಾರೆ. ಹಾಗಾದರೆ ದೇವರು ನಮಗೆ ಸಹಾಯ ಮಾಡ್ತಾರೆ, ಆದುದರಿಂದ ನಾನು ಅವಮಾನ ಪಡುವುದಿಲ್ಲ, ನಾಚಿಕೆಗೆ ಒಳಗಾಗುವುದಿಲ್ಲ, ಏಕೆಂದರೆ ದೇವರು ನನ್ನನ್ನು ಉದ್ಧರಿಸುತ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ತಂದೆಯೇ, ನನ್ನ ಜೀವಿತವನ್ನು ಅರ್ಪಿಸುತ್ತೇನೆ ಸ್ವಾಮಿ. ನನ್ನ ಜೀವಿತ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರಲಪ್ಪ. ನನ್ನ ಜೀವಿತ ನಿನ್ನನ್ನು ಬಿಟ್ಟು ದೂರ ಹೋಗುವ ಜೀವನ ಬೇಡಪ್ಪ. ಯಾವಾಗಲೂ ನಿನ್ನಿಂದ ಸನ್ಮಾನವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ದೇವರೇ ನಮ್ಮ ಜೀವಿತದಲ್ಲಿ ಯಾವಾಗಲೂ ಅನೇಕ ಜನರಿಗೆ ಒಂದು ಆಶೀರ್ವಾದ ನಿಧಿಯಾಗಿ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರನ್ನ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ನಮಗೆ ಸಹಾಯ ಮಾಡುವಾಗ ನಾವು ಅವಮಾನಪಟ್ಟು ಹೋಗುವುದಿಲ್ಲ. ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ್ರು ಒಳ್ಳೆಯದಕ್ಕಾಗಿ ಮಾಡ್ತಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.